ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ವಿಜಯ ಇರುವಂತ ಅಲ್ಲ, ನೀವು ಮೀಡಿಯಾ ಅವ್ರು ತೋರಿಸ್ತಾ ಇಲ್ಲ ಅದನ್ನ. ನೀವು ಮೀಡಿಯಾ ಅವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಹೇಳಬೇಕು, ಲೆಕ್ಕ ಹಾಕಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಜನರಿಗೆ ಪ್ರಚಾರ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ನೀವೊಂದು ಭಾಗ. ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಇದನ್ನು ನೀವು ಮೀಡಿಯಾದವರು ಯಾರ್ಯಾರಿಗೆ ಏನೇನು ಕೊಟ್ಟಿದೆ, ಹೆಂಗೆ ಹೋಯ್ತು, ಏನು ಎತ್ತ ಅಂತ ನೀವು ತಿಳಿಸ್ಬೇಕು. ಆಮೇಲೆ ನಾವು ಅದನ್ನು ತೊಗೊಂಡು ಮಾಡ್ತಾ ಇರ್ತೀವಿ. ಯಾಕೆ ನಮ್ಮ ಹತ್ರ ಮಾಹಿತಿ, ಫುಲ್ ಮಾಹಿತಿ ಇಲ್ವಲ್ಲ. ಎಷ್ಟು ಮಾಹಿತಿ ಇದೆ ಅಷ್ಟು ಗಾಲೆ ಮಾತಾಡಿದ್ರು ನಾವು. ನೀವು ಅದನ್ನು ತೋರಿಸ್ತಾ ಇಲ್ಲ. ಅಲ್ಲ ರೀ, ಸೀಟ್ ಬರೋಂಗಿದ್ರೆ ಸೀಟ್ ಯಾಕೆ ಚೇಂಜ್ ಮಾಡ್ತಿದ್ರು? ಇಲ್ಲಿ ಕ್ಯಾಂಡಿಡೇಟ್ಗಳು ಇರೋದಾದ್ರೆ ಗೆಲ್ಲೋರಿಗೆ ಕೊಡ್ತಿದ್ರು. ಆ ಕ್ಯಾಂಡಿಡೇಟು ಚೆನ್ನಾಗಿ ಕೆಲಸ ಮಾಡಿದರೆ, ಬಿಜೆಪಿ ಪರ ಹೋರಾಟ ಮಾಡಿದರೆ, ಕರ್ನಾಟಕ ರಾಜ್ಯದ ಪರ ಧ್ವನಿ ಎತ್ತಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡೋರು. ಅವ್ರು ಒಂದಿನೂ ಇಲ್ಲಿ ಭಯ ಬಿಡಲ್ವಲ್ಲ. ಓಲಿ ನಮ್ಮ ಅಕ್ಕ ಇಲ್ಲಿ ಕ್ಯಾಂಡಿಡೇಟ್ ಇದ್ದವರು ಎಲ್ಲ ಭಯ ಬಿಟ್ಟಿದ್ರೆ, ಓಲಿ ಅಲ್ಲಿ ಯಾರು ಇವರು ಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಮಾದಾಯಿ, ಬೇರೆ ಏನು ಬೇಡಪ್ಪ, ಮಾದಾಯಿ ಬಗ್ಗೆನೇ ಮಾಡೋಕ್ಕಾಗಲಿಲ್ವಲ್ರಿ. ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಪ್ಲೀಸ್? 20ಕ್ಕೂ ಹೆಚ್ಚು ಸೀಟ್ ಬರ್ತದೆ. ಅಬೌಟ್ 20. ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿಟ್ಟಿತ್ತು ಅಂತ ನೋಡಿಯಪ್ಪ, ಅವರ ಪಾರ್ಟಿ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವ್ರನ್ನ ಅವ್ರ ಪಾರ್ಟಿಯಿಂದ ತೆಗೆದಾಕಕ್ಕಾಗಿಲ್ಲ ಅವ್ರಿಗೆ. ದಟ್ ಮೀನ್ಸ್ ಅವ್ರ ಉದ್ದೇಶ ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ. ಅವರೇ ಪರೋಕ್ಷವಾಗಿ, ನೇರವಾಗಿ, ಬೆಂಬಲವಾಗಿ ಕೊಟ್ಟಿದ್ದಾರೆ ಅವ್ರ MP ನ. ನೋ ಆಕ್ಷನ್ ಇಸ್ ಬಿನ್ ಟೇಕನ್. ಎನಿವೆ, ಥ್ಯಾಂಕ್ ಯು. ನೋಡಿಯಪ್ಪ, ನಮ್ಮ ಗೌರ್ಮೆಂಟ್, ನಾನು ಹೇಳಿದ್ದೀನಿ, ವಿ ಆರ್ ಕಮಿಟೆಡ್ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಈಗ ಅತಿ ಹೆಚ್ಚು ಹಣವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದಕ್ಕೂ ಟೆಂಡರ್ ಕರೆದಿದ್ದೀನಿ, 2 ಟೆಂಡರ್ ಕರೆದಿದ್ದೀನಿ. ಕಂಡೀಷನ್ ದಟ್ ಅವರು ಪರ್ಮಿಷನ್ನ ಕೊಡಬೇಕು, ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಕೊಡಬೇಕು ಅಂತ. ನಾವು ಫುಲ್ ಫ್ಲೆಡ್ಜಲ್ಲಿ ನಾವು ಆಲೇ ರೆಡಿ ಆಗಿದ್ದೀವಿ. ಆಮೇಲೆ ನಾವು 17ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ನೆಕ್ಸ್ಟ್ ರೌಂಡ್ ನೋಡೋಣ. ಥ್ಯಾಂಕ್ ಯು.